ಸೊ ಗೈಸ್ ಹೊಸ ಅಂಗಡಿ ಓಪನ್ ಆಗೈತೆ ನಮ್ಮದು. ನಾವಿನ್ನೂ ಬೋರ್ಡ್ ಹಾಕಿಲ್ಲ, ಇನ್ನೂ ಕೆಲಸ ನಡೀತೈತೆ, ಏನು ಬೇಜಾರು ಮಾಡ್ಕೊಂಬೇಡಿ. ಭಾಳ ವೆರೈಟೀಸ್ ಇಲ್ಲಿ ನಿಮಗೆ ಎಕ್ಸಾಟಿಕ್ ಫಿಶಸ್ಗಳು ಸಿಗುತ್ತೆ. ಈ ವಿಡಿಯೋ ಪೂರ್ತಿನ ನೋಡಿ. ಸೊ ಆಮೇಲೆ ಇದು ಲೊಕೇಶನ್ ಬಗ್ಗೆ ಮಾತಾಡೋಣ. ಇದು ಬಂದು ಬ್ರಿಗೇಡ್ ಮಿಲಿಯಂ ಸಿಗ್ನಲ್ ಹತ್ರ ಇರೋದು ಶಾಪು. ಸಿಗ್ನಲ್ ಇಂದ ಒಂದು 100 ಮೀಟರ್ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಇಲ್ಲೇ ಇರೋದು ಶಾಪು. ಇಲ್ಲಿ ಏನು ಸ್ಪೆಸಿಫಿಕ್ ಆಗಿ ಎಕ್ಸಾಟಿಕ್ ಏನು ಸಿಗುತ್ತೆ, ಏನಕ್ಕಂದ್ರೆ ನಮ್ಮ ಕರ್ನಾಟಕ ಅಕ್ವೇರಿಯಂ ಫಸ್ಟ್ ಆಫ್ ಆಲ್ ಎಕ್ಸಾಟಿಕ್ ಅನಿಮಲ್ಗೆ ಫೇಮಸ್ಸು. ಈ ಶಾಪ್ ಓಪನ್ ಮಾಡಿರೋದು ಎಕ್ಸಾಟಿಕ್ ಫಿಶಸ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಇಲ್ಲಿ ಎಕ್ಸಾಟಿಕ್ ಫಿಶಸ್ ಸಿಗುತ್ತೆ ನಿಮಗೆ. ಇದು ಕ್ಲೌನ್ ಲೋಚ್ ಅಲ್ಲಿ ಏನು ಎಕ್ಸಾಟಿಕ್ ಕ್ಲೌನ್ ಲೋಚ್ ಬಂದು ಈ ಸೈಜ್ ಸಿಗೋದು ತುಂಬಾ ಕಷ್ಟ. ಆಮೇಲೆ ಇದು ಬಂದು ಅಮೆರಿಕನ್ ಫ್ಲಾಗ್ ಟೇಲ್ ಅಂತಾರೆ, ಆಲ್ಬೈನೋ ಇಕ್ಲಿ ಅಂತಾರೆ. ಸೊ ಬಹಳ ವೆರೈಟಿ ಫಿಶಸ್. ಇದು ಮೌನ್ಸ್ಟರ್ ಫಿಶಸ್ ಅಲ್ಲಿ ಬಹಳ ವೆರೈಟಿ ತೋರಿಸ್ತೀನಿ. ಇದು ಬಂದು ಪ್ಯಾರೆಟ್, ಆಸ್ಕರ್, ನೀವು ಪ್ರತಿ ವಿಡಿಯೋ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮ್ಗೆ ನೋಡ್ತಾ ಇರೋ ಅನಿಮಲ್ಸ್, ನೋಡ್ತಾ ಇರೋ ಫಿಶಸ್ ಎಲ್ಲ ಈ ಕಡೆ ಬಂದ್ರೆ ಸಿಗುತ್ತೆ. ಸೊ ನಮ್ಮ ಕರ್ನಾಟಕ ಅಕ್ವೇರಿಯಂ JP ನಗರ್ ಬ್ರಾಂಚ್ ಅಲ್ಲಿ ರೆಗ್ಯುಲರ್ ಫಿಶಸ್ ಅಲ್ಲಿ ಸಿಗುತ್ತೆ. ಎಕ್ಸಾಟಿಕ್ ಅನಿಮಲ್ಸ್ ಅಲ್ಲಿ ರೆಪ್ಟೈಲ್ ಏನಾದ್ರು ಬೇಕಂದ್ರೆ ನಮ್ಮ JP ನಗರ್ ಬ್ರಾಂಚ್ ಅಲ್ಲಿ. ಇದು ಬಂದು ಬ್ರಿಗೇಡ್ ಮಿಲಿಯಂ ಬ್ರಾಂಚ್ ಎಕ್ಸಾಟಿಕ್ ಫಿಶಸ್ಗೆ ಮಾತ್ರ ನಾವು ಮಾಡಿರೋದು. ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಎಕ್ಸಾಟಿಕ್ ಫಿಶಸ್. ಸೊ ಈ ಕಡೆನೂ ನೋಡಿ, ಪ್ರತಿಯೊಂದು ನಿಮ್ಗೆ ಏನೇನು ಎಕ್ಸಾಟಿಕ್ ಫಿಶ್ ಸಾಕಕ್ ಇಷ್ಟ ಆಯ್ತು. ಸೊ ಇದು ಬಂದು ನಿಮ್ಗೆ ಇವಾಗಿಂದ ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಆಮೇಲೆ ನಾವು ಸ್ವಲ್ಪ ಪ್ಲಾಂಟೆಡ್ ವೆರೈಟಿನೂ ಇಟ್ಟಿದ್ದೀವಿ, ಸ್ವಲ್ಪ ರೇರ್ ಫ್ಲೋರನ್ಸ್ ಇಟ್ಟಿದ್ದೀವಿ. ಫ್ಲೋರನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಕಾಂಫಾ, ಕಾಮನ್ ಫ್ಲೋರನ್ನು, ಕಿಂಗ್ ಕಾಂಫಾ, ಚಿಕ್ಲೆಟ್ಸ್ ಅಲ್ಲಿ ಬಹಳ ವೆರೈಟಿ ಚಿಕ್ಲೆಟ್ಸ್. ಇದು ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಆಲ್ಬೈನೋ ಡಾಲ್ಫಿನ್ ಚಿಕ್ಲೆಟ್. ಇದು ಕಾಮನ್ ಬ್ಲೂ ಕಲರ್ ಡಾಲ್ಫಿನ್ ಎಲ್ಲಾ ಕಡೆ ನೋಡ್ತೀರಾ, ಎಲ್ಲಾ ಪೆಟ್ ಶಾಪ್ ಅಲ್ಲಿ ನೋಡ್ತೀರಾ. ಮೀನ್ ಅಂಗಡಿನಲ್ಲಿ ಅಂತೂ ಎಲ್ಲಾ ಅಂಗಡಿನಲ್ಲಿ ಡಾಲ್ಫಿನ್ ಫಿಶಸ್ ಸಿಗುತ್ತೆ. ಬಟ್ ಆಲ್ಬೈನೋ ಡಾಲ್ಫಿನ್ ಸ್ಪೆಸಿಫಿಕ್ ನಿಮ್ಗೆ ಕರ್ನಾಟಕ ಅಕ್ವೇರಿಯಂ ಅಲ್ಲೇ ಸಿಗೋದು. ಅಂತ ಎಕ್ಸಾಟಿಕ್ ಫಿಶಸ್ ನಾವು ತಗೊಂಡ್ ಬರ್ತಾ ಇದೀವಿ. ಈ ಕಡೆ ನೋಡ್ತಾ ಇರ್ಬೋದು ಆಸ್ಕರ್ ಐತೆ, ಪ್ಯಾರೆಟ್ ಐತೆ, ಗ್ರೀನ್ ಟೆರರ್ ಐತೆ. ಸೊ ಈ ಕಡೆ ನೋಡ್ತಾ ಇರ್ಬೋದು ಸಿಲ್ವರ್ ಡಾಲರ್ ಅಲ್ಲಿ ಬಹಳ ವೆರೈಟಿ ಐತೆ. ಬ್ಲಾಕ್ ಬೆಲ್ಲಿ, ರೆಡ್ ಹುಕ್ಕು ಎಲ್ಲ. ಇದರಲ್ಲಿ ಮೋನೋಸೊಬಾ ಏಂಜಲ್ ಐತೆ. ಈ ಏಂಜಲ್ ನೋಡ್ತಾ ಇರ್ಬೋದು ಬಹಳ ರೇರ್ ಏಂಜಲ್, ಇದು ಮೋನೋಸೊಬಾ ಏಂಜಲ್ ಅಂತಾರೆ. ಸೊ ಆ ತರ ಎಕ್ಸಾಟಿಕ್ ಫಿಶಸ್ ಅಲ್ಲಿ ಮೋಲಿಸ್ ಅಲ್ಲೂ ತುಂಬಾ ವೆರೈಟಿ ಫಿಶಸ್ ಐತೆ. ಆಮೇಲೆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಬಲೂನ್ ಆಸ್ಕರ್. ಇದು ಬಂದು ಬಲೂನ್ ಆಸ್ಕರ್ ಇಂಡಿಯಾದಲ್ಲಿ ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಬಿಟ್ಟು ಇವಾಗ 2025 ಇದು ಲಾಸ್ಟ್ ಮಂತ್. ಇದನ್ ಬಿಟ್ಟು ನೆಕ್ಸ್ಟ್ ಮಂತ್ ಬಂದ್ರೆ ಬರ್ಬೋದು. ಬಟ್ ಈ ತಿಂಗಳಲ್ಲಿ ನಮ್ಮ ಹತ್ರನೇ ಸ್ಟಾಕ್ ಇರೋದು. ತುಂಬಾ ರೇರ್ ಆಗಿ ಆಲ್ಬೈನೋ ಬಲೂನ್ ಆಸ್ಕರ್, ಕಾಪರ್ ಆಸ್ಕರ್, ತುಂಬಾ ತರದು ಆಸ್ಕರ್ ಸಿಗ್ತೈತೆ. ಬಲೂನ್ ಆಸ್ಕರ್ ಓನ್ಲಿ ಅಟ್ ಕರ್ನಾಟಕ ಅಕ್ವೇರಿಯಂ. ಸೊ ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು, ಈ ಕಡೆ ನೋಡ್ತಾ ಇರ್ಬೋದು ಏಂಜಲ್ಸ್ ವೆರೈಟಿ, ಚಿಕ್ಲೆಟ್ಸ್ ವೆರೈಟಿಯಲ್ಲಿ ಆಫ್ರಿಕನ್ ಚಿಕ್ಲೆಟ್ಸ್, ಮಿಕ್ಸ್ ಚಿಕ್ಲೆಟ್ಸ್, ರೆಗ್ಯುಲರ್ ಚಿಕ್ಲೆಟ್ಸ್ ಐತೆ ನಮ್ಮ ಹತ್ರ. ರೆಗ್ಯುಲರ್ ಚಿಕ್ಲೆಟ್ಸ್ ಐತೆ. ರೆಗ್ಯುಲರ್ ಫಿಶಸ್ ಸ್ವಲ್ಪ ಇಟ್ಟಿದೀವಿ, ಏನಕ್ಕಂದ್ರೆ ಬಹಳ ಕಲೆಕ್ಟರ್ಸ್ ಬರ್ತಾರೆ ಈ ಕಡೆ. ಸೊ ಅಂತವ್ರಿಗೆ ರೆಗ್ಯುಲರ್ ಫಿಶಸ್ ಐತೆ. ಸೊ ನೋಡ್ತಾ ಇರ್ಬೋದು ಇದು ಬಂದು ಅರ್ವನಾ. ಇದ್ರದ್ದು ಪೇಪರ್ KCI ಸಮೇತ ಮತ್ತೆ ಪೇಪರ್ ಸಮೇತ ಇದು ಅರ್ವನಾ ಸಿಗುತ್ತೆ. ಸೂಪರ್ ಹೈ ಬ್ಯಾಕ್ ಗೋಲ್ಡ್ ಅರ್ವನಾ ಅಂತಾರೆ ಇದನ್ನ. ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು ಹೈ ಬ್ಯಾಕ್ ಗೋಲ್ಡನ್ ಅರ್ವನಾ. ಇದ್ರದ್ದು ಪೇಪರ್ ಸಿಗುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಹೈ ಬ್ಯಾಕ್ ಗೋಲ್ಡನ್ ಅರ್ವನಾ ಅನ್ಬಿಟ್ಟು ಇದು ಇದ್ರದ್ದು ಪೇಪರ್ ಸಮೇತ ಸಿಗುತ್ತೆ ನಿಮ್ಗೆ. ಇದೆಲ್ಲ ಬಹಳ ರೇರ್ ವೆರೈಟಿ ಫಿಶಸ್ ಅನ್ಬೋದು. ಆಮೇಲೆ ಆಲ್ಬೈನೋ ಅರ್ವನಾ, ಸಿಲ್ವರ್ ಅರ್ವನಾ ಇರ್ಬೋದು ನೋಡಿ. ಸಿಲ್ವರ್ ಅರ್ವನಾ ಇದು ನಿಮ್ಗೆ ಆಲ್ಮೋಸ್ಟ್ 7 to 8 ಇಂಚು. ಡಿಸ್ಕಸ್ ಅಲ್ಲಿ ಬಹಳ ಕಲರ್ ಡಿಸ್ಕಸ್ ಬರ್ತಾ ಇರುತ್ತೆ ನಮ್ಮ ಹತ್ರ. ಈ ಕಡೆ ನೋಡ್ತಾ ಇರ್ಬೋದು ಹೊಸ ಚಿಕ್ಲೆಟ್ಸ್ ತಗೊಂಡ್ ಬಂದಿದೀವಿ. ಆಮೇಲೆ ಚೈನೀಸ್ ಹುಕ್ ಡಾಲರ್ ಅಂತಾರೆ ಇದನ್ನ. ಚೈನೀಸ್ ಹುಕ್ ಐತೆ, ಪ್ಲಾಟೀಸ್ ಐತೆ. ಇದು ನೋಡ್ತಾ ಇರ್ಬೋದು ರೇಸರ್ ಫಿಶ್. ತುಂಬಾ ರೇರ್ ಆಗಿ ತುಂಬಾ ಕಲೆಕ್ಟರ್ಸ್ ಹತ್ರನೇ ಇದು ರೇಸರ್ ಫಿಶ್ ಬರೋದು. ಸೊ ಆಮೇಲೆ ನೋಡ್ತಾ ಇರ್ಬೋದು ಪ್ಲಾಂಟೆಡ್ ವೆರೈಟಿಯಲ್ಲಿ ತುಂಬಾ ಪ್ಲಾಂಟೆಡ್ ವೆರೈಟಿನೂ ಇಟ್ಟಿದೀವಿ. ರೆಡ್ ಕಲರ್ ಗಪ್ಪಿ, ತುಂಬಾ ಬ್ಯೂಟಿಫುಲ್ ಆನ ಗಪ್ಪಿ ಅಂದ್ರೆ ರೆಡ್ ಕಲರ್ ಗಪ್ಪಿ. ವೆರೈಟಿ ಫಿಶಸ್ ಬ್ರದರ್. ಇದು ಫಿಶಸ್ ಇನ್ನು ಹೆಸರು ನಾನು ಕಲ್ತ್ಕೊಳ್ತಾ ಇದ್ದೀನಿ, ಅಷ್ಟು ವೆರೈಟಿ ಫಿಶಸ್ ಐತೆ. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಟಿಕ್ ಇಂದ ಎಕ್ಸಾಟಿಕ್, ರೇರ್ ಇಂದ ರೇರ್ ವೆರೈಟಿ ಫಿಶಸ್. ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು
ಹಾಕಿ ಸ್ಟಿಕ್ ಡಾಲರ್ ಹಾಕಿ ಸ್ಟಿಕ್ ಐತೆ, ಟೆಟ್ರಾ ಹಾಕಿ ಸ್ಟಿಕ್ ಟೆಟ್ರಾ, ಭಾಳ ವೆರೈಟೀಸ್ ಟೆಟ್ರಾ ಐತೆ. ಲೋಚಸ್ ಅಲ್ಲಿ ಕ್ಲೌನ್ ಲೋಚು, ಎಲ್ಲಾ ತರ ವೆರೈಟಿ ಲೋಚಸ್ ಐತೆ. ಸಕ್ಕರ್ ಫಿಶಸ್ ಐತೆ, ಅಲ್ಬೈನೋ ಐತೆ. ಇದು ಎಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಎಕ್ಸಾಟಿಕ್. ಆಮೇಲೆ ಈ ಕಡೆ ರೆಡ್ ಡಾಲರ್ ಏಂಜಲು, ಇದರಲ್ಲೂ ಬಹಳ ವೆರೈಟಿ ಫಿಶಸ್ ಐತೆ. 4 ಇಂದ 5 ವೆರೈಟಿ ಒಂದೊಂದು ಟ್ಯಾಂಕ್ ಅಲ್ಲಿ ಫಿಶಸ್ ಹಾಕಿದೀವಿ. ತುಂಬಾ ಎಕ್ಸಾಟಿಕ್, ತುಂಬಾ ರೇರು. ಬಲೂನ್ ವೆರೈಟಿಯಲ್ಲಿ, ವೇಲ್ಟೇಲ್ ವೆರೈಟಿಯಲ್ಲಿ ಅದೆಲ್ಲ ಫಿಶಸ್ ಐತೆ. ಈ ಕಡೆ ನೋಡ್ತಾ ಇರ್ಬೋದು ಎಲ್ಲ ಪ್ಲಾಂಟೆಡ್ ವೆರೈಟಿ ಫಿಶಸ್, ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀವಿ ನೋಡಿ. ತುಂಬಾ ವೆರೈಟೀಸ್ ಆಫ್ ಪ್ಲಾಂಟೆಡ್ ಅಕ್ವೇರಿಯಮ್ಸ್, ಪ್ಲಾಂಟೆಡ್ ಫಿಶಸ್. ಆ ತರ ನಿಮ್ಗೆ ಏನಾದ್ರು ರೆಡಿ ಮಾಡ್ಬೇಕಂದ್ರೆ, ಸ್ಪೆಸಿಫಿಕ್ ಲೈಟ್ಸ್ಗಳು ಬೇಕಂದ್ರೆ ನಿಮ್ಗೆ. ಆಮೇಲೆ ನಮ್ಮ ಹತ್ರ ಅಕ್ವೇರಿಯಂಗೆ ಲೈಟ್ ಸಿಗೋ ಹೈಟ್ ನೋಡಿ, ಲೆಂತ್ಗೆ ಏನೇನ್ ಸೈಜ್ ನಿಮ್ಗೆ ಲೈಟ್ ಬೇಕು. ಇದು ಬಂದು 3.5 ಅಡಿ, 4 ಅಡಿ, 5 ಅಡಿ. ಸೊ ಈ ತರ ನಿಮ್ಗೆ ಹೈಟ್ ಲೈಟ್ ಎಲ್ಲೂ ಸಿಗಲ್ಲ. ಓನ್ಲಿ ಅಟ್ ಕರ್ನಾಟಕ ಅಕ್ವೇರಿಯಂ ಸಿಗುತ್ತೆ. ಪ್ರತಿ ಒಂದು ಫಿಶಸ್ಗೆ ಆಕ್ಸೆಸರೀಸು, ಅವ್ರಿಗೆ ಫುಡ್ ಇರಲಿ, ಫಿಲ್ಟರೇಷನ್ ಇರಲಿ, ಎಂತ ಫಿಲ್ಟರೇಷನ್ ಬೇಕಂದ್ರೂ ನಾವು ಮಾಡ್ಕೊಡ್ತೀವಿ. ಅಕ್ವೇರಿಯಂಗೆ ಎಂತ ಲೈಟ್ ಬೇಕಂದ್ರೂ ನಾವು ಕೊಡ್ತೀವಿ. ಫುಡ್ ಆಕ್ಸೆಸರೀಸ್ ಅಲ್ಲಿ ತುಂಬಾ ರೇರ್ ಫುಡ್. ಹಿಕಾರಿದು ನೋಡ್ಬೋದು, ಪ್ಲಾಂಟೆಡ್, ಈವನ್ ಪ್ಲಾಂಟೆಡ್ ಫಿಶ್ಗೆ ನಮ್ಮ ಹತ್ರ ಹಿಕಾರಿ ಫುಡ್, ಅರ್ವನಾಗೆ ಹಿಕಾರಿ ಫುಡ್. ಇದು ಬಂದು ಫಿಶಸ್ ವರ್ಲ್ಡ್ ಅಲ್ಲಿ ತುಂಬಾ ರೇರೆಸ್ಟ್ ಫುಡ್, ಆಮೇಲೆ ತುಂಬಾ ಎಕ್ಸ್ಪೆನ್ಸಿವ್ ಫುಡ್ ಅನ್ಬೋದು. ಸೊ ಇಂಥ ಫುಡ್ ಎಲ್ಲ ಇಲ್ಲೇ ಸಿಗುತ್ತೆ. ಫುಡ್ ವೆರೈಟಿಯಲ್ಲಿ ಅಂತೂ ತುಂಬಾ ವೆರೈಟೀಸ್ ಆಫ್ ಫುಡ್ ಐತೆ. ನಿಮ್ಗೆ ಎಂತ ಪ್ರೋಟೀನ್ ಬೇಕು, ಎಂತ ಕ್ಯಾಲ್ಸಿಯಂ ಬೇಕು, ಅದೆಲ್ಲ ಪ್ರತಿ ಒಂದು ಫುಡ್ ಆಕ್ಸೆಸರೀಸ್ ಐತೆ. ನಿಮ್ಮ ಅಕ್ವೇರಿಯಮ್ಸ್ಗೆ ಸ್ಯಾಂಡ್ ಇರಲಿ, ಮತ್ತೊಂದು ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ಲೈಟು, ಒಳಗೆ ಸೆಟಪ್, ಡ್ರಿಫ್ಟ್, ರಾಕ್ಸು, ಪ್ರತಿ ಒಂದು ಈ ಕಡೆ ಸಿಗುತ್ತೆ ನಿಮಗೆ. ಪ್ರತಿ ಒಂದು ಫಿಶಸ್ ಅಲ್ಲಿ ಅಂತೂ A to Z ಅನ್ಕೊಳ್ಳಿ, ನಾವು ಪ್ರತಿ ಒಂದು ಕೊಡ್ತೀವಿ. ಆಮೇಲೆ ನೀವು ಬರ್ಡ್ಸ್ ನೋಡ್ಬೇಕಂದ್ರೆ ಹ್ಯಾಂಡ್ ಟೈಮ್ ಬರ್ಡ್ಸ್ ಇರಲಿ, ರೆಗ್ಯುಲರ್ ಪಿಜನ್ಸ್ ಇರಲಿ, ಎಕ್ಸಾಟಿಕ್ ಪಿಜನ್ಸ್ ಇರಲಿ, ಅದನ್ನೆಲ್ಲ ನೋಡ್ಬೋದು. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇಟ್ಟಿದ್ದೀವಿ. ಕ್ಯಾಮ್ರಾನಲ್ಲಿ ಸೌಂಡು ತುಂಬಾ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು, ಆಮೇಲೆ ಶಾಪ್ ಅಲ್ಲಿ ಇಟ್ಟಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಅಂದ್ಬಿಟ್ಟು, ಯಾರಾದ್ರಿಗೆ ತುಂಬಾ ಕ್ವಾಂಟಿಟಿ ಬೇಕಂದ್ರೆ ಎಲ್ಲ ವೆರೈಟಿ ಬರ್ಡ್ಸ್, A to Z ವೆರೈಟಿ ಬರ್ಡ್ ನಮ್ಮ ಇಂಡಿಯಾದಲ್ಲಿ ಏನೇನ್ ಲೀಗಲ್ ಐತೆ ಆ ಬರ್ಡ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರಿಂಗ್ ಪೆಸೆಂಟ್ ಅಂತಾರೆ ಇದನ್ನ. ರಿಂಗ್ ಪೆಸೆಂಟ್ ಅಲ್ಲಿ ಪರ್ಪಲ್ ಫೇಸ್ ರಿಂಗ್ ಪೆಸೆಂಟ್ ಅಂತಾರೆ. ಇದ್ರಲ್ಲೂ ನಾನು ಕಾಮನ್ ಇಟ್ಟಿಲ್ಲ, ಏನಕ್ಕಂದ್ರೆ ಕಾಮನ್ ಇಟ್ಟಿದ್ರೆ ಕಾಮನ್ ಆಗ್ಬಿಡ್ತೀವಿ. ಸೊ ಅದಕ್ಕೆ ಇದ್ರಲ್ಲೂ ಎಕ್ಸಾಟಿಕ್ ಇಟ್ಟಿದ್ದೀವಿ. ಇದು ಯೆಲ್ಲೋ ಗೋಲ್ಡ್ ಪೆಸೆಂಟ್. ಇದರಲ್ಲಿ ರೆಡ್ ಪೆಸೆಂಟ್ ಬರುತ್ತೆ, ಯೆಲ್ಲೋ ಗೋಲ್ಡ್ ಪೆಸೆಂಟ್ ಬರುತ್ತೆ, ಗೋಲ್ಡನ್ ಪೆಸೆಂಟ್ ಬರುತ್ತೆ. ಇದರಲ್ಲಿ ಯೆಲ್ಲೋ ಗೋಲ್ಡ್ ಪೆಸೆಂಟ್, ಇದು ಸ್ವಲ್ಪ ಗೋಲ್ಡನ್ ಪೆಸೆಂಟ್ ಅಲ್ಲಿ ಎಕ್ಸಾಟಿಕ್ ಪೆಸೆಂಟ್ ಅನ್ಬೋದು. ಆಮೇಲೆ ಇದು ನೋಡಿ ಸಿಲ್ವರ್ ಪೆಸೆಂಟ್. ಸಿಲ್ವರ್ ಪೆಸೆಂಟ್ ಅಲ್ಲಿ ಮೇಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಐತೆ, ಆಮೇಲೆ ಫಿಮೇಲ್ ನೋಡಿ ಎಷ್ಟು ಲೈಟ್ ಕಲರ್ ಐತೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಕಲರ್ಫುಲ್ ಬರ್ಡ್ಸ್. ನಿಮ್ ಫಾರ್ಮ್ ಹೌಸ್ಗೆಲ್ಲ ಪ್ರತಿ ಒಂದು ಎಕ್ಸಾಟಿಕ್ ಬರ್ಡ್ ಬೇಕಂದ್ರೆ ನಮ್ಮ ಹತ್ರ ನಿಮ್ಗೆ ಪ್ರತಿ ಒಂದು ಫಾರ್ಮ್ ಹೌಸ್ ಸೆಟಪ್ ಎಲ್ಲ ಸಿಗುತ್ತೆ. ಆಮೇಲೆ ಯಾರಾದ್ರಿಗೆ ಕನ್ಸಲ್ಟೆಂಟ್ ಮಾಡ್ಬೇಕಂದ್ರೂ ಏನ್ ಅನಿಮಲ್ ಏನ್ರ ಜೊತೆ ಇಡ್ಬೋದು, ಯಾವ ತರ ಇನ್ಕ್ಲೋಜರ್ ಮಾಡಬೇಕು, ಏನ್ ಸೈಜ್ ಇನ್ಕ್ಲೋಜರ್ ಮಾಡಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ. ಟೇಮ್ ಬರ್ಡ್ಸ್ ಅಲ್ಲೂ ನಮ್ಮ ಹತ್ರ ಬಹಳ ವೆರೈಟಿ ಟೇಮ್ ಬರ್ಡ್ಸ್ ಐತೆ. ಕೊನ್ಯೂರಲ್ಲಿ ನೋಡ್ಬೋದು, ಪಿಜನ್ ಅಲ್ಲಿ ನೋಡ್ಬೋದು, ಸನ್ಕನ್ಯೂರಲ್ಲಿ ನೋಡ್ಬೋದು. ಆಮೇಲೆ ಬರ್ಡ್ಸ್ ಬಹಳ ಜನಗೆ DNA ಸಮೇತ ಸಿಗಲ್ಲ. ಸೊ ಅಂತವ್ರಿಗೆ DNA ಸಮೇತ ಬರ್ಡ್ಸ್ ಬೇಕಂದ್ರೇನು ನಾವು ಮಾಡ್ಕೊಡೋಣ. ಇದು ನೋಡ್ಬೋದು, ಸನ್ಕನ್ಯೂರು ಬ್ರೀಡಿಂಗ್ ಪೇರು ವಿತ್ DNA ಇರೋದು, ಮೇಲ್ ಫಿಮೇಲ್ ಕನ್ಫರ್ಮ್ ಆಗಿರೋದು. ನಿಮ್ ಬ್ರೀಡರ್ಸ್ಗೆ ಅಥವಾ ಹೊಸ ಬ್ರೀಡಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇದು ನೋಡ್ಬೋದು. ಪೈನಾಪಲ್ ಕೊನ್ಯೂರು, ವೈಲ್ಡು ಬ್ರೀಡಿಂಗ್ ಪೇರು. ಇದು ಅಡಲ್ಟ್ ಪೇರು, ಬ್ರೀಡಿಂಗ್ ಪೇರು, ರಿಂಗ್ ಬರುತ್ತೆ ಕಾಲಲ್ಲಿ, ನಿಮ್ಗೆ DNA ಸಮೇತ ಸಿಗುತ್ತೆ. ಇದು ಬ್ಲೂ, ಇದು ಬಂದು ಯೆಲ್ಲೋ ಸೈಡೆಡು, ಸನ್ಕನ್ಯೂರು, ಬಹಳ ವೆರೈಟೀಸ್ ಆಫ್ ಬರ್ಡ್ಸ್ ಐತೆ ನಮ್ಮ ಹತ್ರ. ನಿಮ್ಗೆ ಇದೇ ತರ ಎಕ್ಸಾಟಿಕ್ ಅನಿಮಲ್ಸ್, ಎಕ್ಸಾಟಿಕ್ ಫಿಶಸ್ಗಳನ್ನ ಸಾಕ್ಬೇಕಂದ್ರೆ ನಮ್ಮ ಕರ್ನಾಟಕ ಅಕ್ವೇರಿಯಂಗೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಯಾವ ತರ ಬರ್ಡ್, ಅನಿಮಲ್, ಫಿಶಸ್ ಯಾವ ತರ ಅಕ್ವೇರಿಯಂ ಮಾಡ್ಬೇಕನ್ನೋದು ಹೇಳಿದ್ರೆ ನಾವು ಮಾಡ್ಕೊಡೋಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋಗೆ ಬಿ ಟ್ಯೂನ್. ನಮ್ದು ವಿಡಿಯೋಸ್ ಬರ್ತಾ ಇರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ಮಾಡಿದೀವಿ. ಬಹಳ ನಮ್ಮ ಕರ್ನಾಟಕದವರು ನಮಗೆ ಕಮೆಂಟ್ ಮಾಡ್ತಾ ಇದ್ರು, ನಮ್ಮ ಹಿಂದಿ ಚಾನಲ್ ಅಲ್ಲಿ ಕರ್ನಾಟಕನಲ್ಲಿದ್ದು ಕನ್ನಡ ವಿಡಿಯೋ ಮಾಡ್ತಾ ಇಲ್ಲ ಅಂದ್ಬಿಟ್ಟು. ಸೊ ಇವಾಗ ಕನ್ನಡ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್.